ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಸ್ವಲ್ಪ ಒಂದು ಈವೆಂಟ್ ಇತ್ತು, ಮ್ಯಾರೇಜ್ ಈವೆಂಟ್, ರಿಸೆಪ್ಷನ್ ಇತ್ತು. ಸೊ ಅದಕ್ಕೆ ಒಂದು ಫೇಶಿಯಲ್ ಮಾಸ್ಕ್ ನನಗೆ ಮೇ ಬಿ 2 months ಬ್ಯಾಕ್ ನಾನು ಪರ್ಪಲಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ನಲ್ಲ, ಅದರಲ್ಲಿ ಫ್ರೀ ಪ್ರಾಡಕ್ಟ್ ಬಂದಿತ್ತಲ್ವ ನನಗೆ. ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಸೊ ಇದು ಪಿಲ್ಗ್ರಿಮ್ ಅವ್ರದ್ದು 24 ಕ್ಯಾರೆಟ್ ಗೋಲ್ಡ್ ಫೇಶಿಯಲ್ ಮಾಸ್ಕ್ ಅಂತ. ಸೊ ಇದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಹೇಗಿದ್ದರೂ ಫಂಕ್ಷನ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಇದು ಚೆಕ್ ಮಾಡೋಣ ಹೇಗೆ ಇರುತ್ತೆ ಅಂತ ಟ್ರೈ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಯಾವತ್ತೂ ಫೇಶಿಯಲ್ ಮಾಡಿಸಿಲ್ಲ. ಅಂದರೆ ಒಬ್ಬೊಬ್ಬರು ಸ್ಕಿನ್ಗೆ ಸೂಟ್ ಆಗೋದಿಲ್ಲ ಅದು. ನಾನು ಕ್ಲೀನಪ್ ಬಿಟ್ಟರೆ ಫೇಶಿಯಲ್ ಎಲ್ಲ ಮಾಡಿಸೋದಿಲ್ಲ. ಸೊ ಸ್ಕಿನ್ ಡ್ರೈ ಆಗೋ ಥರ ಎಲ್ಲ ಆಗುತ್ತೆ ನನಗೆ ಯೂಶ್ವಲಿ. ಸೊ ಅದಕ್ಕೋಸ್ಕರ ನಾನು ಏನು ಇದುವರೆಗೂ ಫೇಶಿಯಲ್ ಮಾಡಿಸಿಲ್ಲ. ಸೊ ಇದು ಯೂಸ್ ಮಾಡೋದಕ್ಕೆ ನನಗೆ ಭಯ ಆಗ್ತಿದೆ. ಏನಾದರೂ ಸೈಡ್ ಎಫೆಕ್ಟ್ ಆಗಿಬಿಟ್ರೆ ಮತ್ತು ಸ್ಕಿನ್ ಡ್ರೈ ಆಗಿ ಇಲ್ಲ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆದರೆ ಅಂತ ಭಯ ಇದೆ. ಬಟ್ ರಿವ್ಯೂಸ್ ಎಲ್ಲ ನೋಡಿದೆ, ಚೆನ್ನಾಗಿತ್ತು, ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಅಂತಿತ್ತು. ಸೊ ಅದಕ್ಕೋಸ್ಕರ ಚೆಕ್ ಮಾಡೋಣ ಅಂತ, ಹೇಗಿದ್ದರೂ ಅಪ್ಲೈ ಮಾಡಬೇಕಲ್ಲ, ನಿಮ್ಮ ಹತ್ರ ಶೇರ್ ಮಾಡೋಣ ಹೇಗಿರುತ್ತೆ ಅಂತ ವಿಡಿಯೋ ಮಾಡ್ತಿದ್ದೀನಿ. ಸೊ ಬನ್ನಿ, ಫಸ್ಟು ಫೇಸ್ ಎಲ್ಲ ಕ್ಲೀನ್ ಇರಬೇಕು. ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಆಯಿತು. ಸೆಟಾಫಿಲ್ ಕ್ಲೆನ್ಸರ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡಿದ್ದೀನಿ. ಬನ್ನಿ ಚೆಕ್ ಮಾಡೋಣ ಹೇಗಿರುತ್ತೆ ಅಂತ. ನನಗೆ ಯಾವ ಹೊಸ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೂ ತುಂಬ ಭಯ ಇದೆ. ಏನಾದರೂ ಪಿಂಪಲ್ಸ್ ಏನಾದರೂ ಆಗಿಬಿಟ್ರೆ ಅಂತ. ಪ್ರೆಗ್ನೆನ್ಸಿಯಿಂದ ನನ್ನದು ಸ್ಕಿನ್ ತುಂಬ ಡ್ರೈ ಆಗ್ತಿದೆ, ಯಾಕೆ ಗೊತ್ತಿಲ್ಲ. ಆದಷ್ಟು ನಾನು ಹೈಡ್ರೇಟೆಡ್ ಆಗಿರೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ಸ್ಕಿನ್ ಆದ್ರೂ ಡ್ರೈ ಇದೆ. ವಿಂಟರಲ್ಲಂತೂ ಇನ್ನೂ ತುಂಬ ಡ್ರೈ ಆಗ್ತಿದೆ. ಕ್ಲೀನ್ ಆಯಿತು ಫೇಸು. ಸೊ ಇದನ್ನು ಓಪನ್ ಮಾಡ್ಕೋತಿದ್ದೀನಿ ಇವಾಗ. ಎಷ್ಟು ಸ್ಮಾಲ್ ಬಾಟಲ್ ಕೊಟ್ಟಿದ್ದಾರೆ ನೋಡಿ. ನನ್ನ ಸ್ಕಿನ್ ಯಾವುದಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಅಂದರೆ ಮೇಕಪ್ಗೂ ಸೆಟ್ ಆಗೋದಿಲ್ಲ, ಫೇಶಿಯಲ್ಗೆ ಆ ಥರ ಸ್ಕಿನ್ ಬೇಗ ಡ್ರೈ ಆಗುತ್ತೆ ನನ್ನದು. ಈ ಥರ ಹೊಸ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾದ್ರೆ ಎಲ್ಲ ಚೆಕ್ ಮಾಡೋಣ ಇವಾಗ ಹೇಗಿರುತ್ತೆ ಅಂತ. ಇಷ್ಟು ಬಾಟಲ್ಗೆ 150 rupees ಪ್ರೈಸ್ ಇದೆ. 150 rupees ಇದು. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಚೆಕ್ ಮಾಡೋಣ. ನನ್ನ ಟೀ ಶರ್ಟ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಇವತ್ತೇ ನಾನು ಎಲ್ಲೋ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮ್ಯಾಚ್ ಆಗ್ತಿದೆ. ನಿಮ್ಮ ಸ್ಕಿನ್ನ ಆದಷ್ಟು ನ್ಯಾಚುರಲಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹೆಲ್ದಿ ಫುಡ್ಸ್ ತಿನ್ಕೊಂಡು ನ್ಯಾಚುರಲಾಗಿ ಇಟ್ಕೊಳ್ಳಿ ಸ್ಕಿನ್ನು. ಆವಾಗ ನ್ಯಾಚುರಲ್ ಗ್ಲೋ ಬರುತ್ತೆ. ಇದೆಲ್ಲ ಯೂಸ್ ಮಾಡೋಷ್ಟೇ ಇಲ್ಲ. ನೀವು ಎಷ್ಟು ಹೆಲ್ದಿಯಾಗಿರ್ತೀರೋ ಅಷ್ಟು ನಿಮ್ಮ ಸ್ಕಿನ್ ಆಗಲಿ ಏರ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ನನ್ನ ಪ್ರೆಗ್ನೆನ್ಸಿಯಿಂದ ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಡ್ರೈ ಆಗ್ತಿದೆ ಸ್ಕಿನ್ ಎಲ್ಲ. ಮತ್ತು ತುಂಬ ಹೀಟ್ ಬಾಡಿ ನಂದು. ತುಂಬ ಪಿಂಪಲ್ಸ್ ಎಲ್ಲ ಆಗ್ತಿದೆ. ಅಂದರೆ ಕಣ್ಣ ಮೇಲೆ ಪಿಂಪಲ್ ಆಗೋದು ಮತ್ತು ಇಲ್ಲಿ ಎಲ್ಲ
ಇದು ಅಷ್ಟೊಂದು ಎಕ್ಸ್ಪೆನ್ಸಿವ್ ಇದೆ, ಏನಿದೆ ಇದರಲ್ಲಿ ಅಂತ ಗೊತ್ತಿಲ್ಲ ನನಗೆ. ಚೆಕ್ ಮಾಡೋಣ ಬನ್ನಿ ಇವಾಗ. ಮೇ ಬಿ ಇದೊಂದು ಸ್ಮಾಲ್ ಬಾಟಲ್ ಒಬ್ರಿಗಾಗುತ್ತೆ ಅಷ್ಟೇ. ನನ್ನ ಅಮ್ಮಗೂ ಅಪ್ಲೈ ಮಾಡೋಣ ಇದನ್ನು ಅಂದ್ಕೊಂಡೆ, ಬಟ್ ಆಗೋದಿಲ್ಲ. ವೀಕೆಂಡ್ ಆಗಿರೋದ್ರಿಂದ ಗುಡ್ಡಿನ ಹೇಗೋ ಮ್ಯಾನೇಜ್ ಮಾಡ್ತಿದ್ದಾರೆ ಇಬ್ಬರೂ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಡನ್. ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಳೋಣ. ತುಂಬ ಫ್ರೀ ಪ್ರಾಡಕ್ಟ್ಸ್ ಬರುತ್ತೆ ನನಗೆ. ಲಾಸ್ಟ್ ಟೈಮ್ ಆ ಬ್ರ್ಯಾಂಡ್ ಹೆಸರು ಹೇಳೋದು ಬೇಡ, ಒಂದು ಸೀರಮ್ ಬಂದಿತ್ತು, ಅದು ರಿವ್ಯೂಸ್ ಕೂಡ ಚೆನ್ನಾಗಿತ್ತು. ಅದು ಯೂಸ್ ಮಾಡಿದೆ, ನನಗೆ ಇಲ್ಲಿ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಇಲ್ಲಿ ಟೈನಿ ಟೈನಿ ಬಂಪ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಿನ್ನೂ ಹೋಗ್ತಾನೇ ಇಲ್ಲ, ಹಾಗೇ ಇದೆ. ಸೊ ನನಗೆ ಏನು ಯೂಸ್ ಮಾಡೋಕ್ಕೂ ಭಯ, ಏನಾದರೂ ಆದರೆ ಅಂತ. ಸ್ವಲ್ಪ ಮಿಕ್ಕಿದೆ, ನೆಕ್ಕಿಗೆ ಕೂಡ ಅಪ್ಲೈ ಮಾಡ್ಕೊಳ್ಳೋಣ. ನೀವು ಏನೇ ಯೂಸ್ ಮಾಡೋ ಆಗಿದ್ರೂ ನೆಕ್ ಕೂಡ ಕನ್ಸಿಡರ್ ಮಾಡಬೇಕು. ನೆಕ್ಕು ಒಂದು ಕಲರು, ಫೇಸ್ ಒಂದು ಕಲರ್ ಇದ್ದರೆ ಅದು ಮ್ಯಾಚ್ ಆಗೋಲ್ಲ. ಮತ್ತು ಮಾಯ್ಶ್ಚರೈಸರ್ ಆಗಿರಲಿ, ಸನ್ಸ್ಕ್ರೀನ್ ಆಗಿರಲಿ, ಮೇಕಪ್ ಆಗಿರಲಿ, ನೆಕ್ಕಿಗೆ ಕೂಡ ಮೇಕಪ್ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಕಾಣಿಸ್ತಿದೆಯೋ ಅಲ್ವಾ ನಂಗೆ ಗೊತ್ತಿಲ್ಲ, ಟಿ ಶರ್ಟೂ ಅದೇ ಕಲರ್ ಹಾಕ್ಕೊಬಿಟ್ಟಿದ್ದೀನಿ ನಾನು. ಖಾಲಿಯಾಗಿದೆ. ಇಂಗ್ರೀಡಿಯೆಂಟ್ಸ್ ನೋಡೋಣ, ಚೆಕ್ ಮಾಡೋಣ ಅಂದರೆ ಇಲ್ಲೇನು ಮೆನ್ಷನ್ ಮಾಡಿಲ್ಲ. ಸೊ ಮುಗೀತು. ಸೊ 20 ಮಿನಿಟ್ಸ್ ಹಾಗೆ ಡ್ರೈ ಆಗಬೇಕು. 20 ಮಿನಿಟ್ಸ್ ಆದಮೇಲೆ ನಾವು ಮುಖನ ವಾಶ್ ಮಾಡ್ಕೊಳ್ಬೇಕು. ಸೊ ಫೇಸ್ ವಾಶ್ ಏನು ಯೂಸ್ ಮಾಡೋದು ಬೇಡ ಅನ್ಕೋತೀನಿ, ಹಾಗೆ ಪ್ಲೇನ್ ವಾಟರಲ್ಲೇ ವಾಶ್ ಮಾಡ್ಕೋತೀನಿ ನಾನು. ಸೊ 20 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡೋಣ ಡ್ರೈ ಆದಮೇಲೆ ಹೇಗಾಗಿದೆ ಅಂತ. 20 ಮಿನಿಟ್ಸ್ ಆಯಿತು. ಫೇಸ್ ಪ್ಯಾಕ್ ಡ್ರೈ ಆಗಿದೆಯಾ ಚೆಕ್ ಮಾಡೋಣ ಬನ್ನಿ. ನೋಡಿ ಡ್ರೈ ಆಗಿದೆ. ಮೇಬಿ ಸ್ವಲ್ಪ ಡ್ರೈ ಆಗಬೇಕು. ಓಕೆ, ಫೇಸ್ ವಾಶ್ ಮಾಡಿ ಬರ್ತೀನಿ. ಫೇಸ್ ವಾಶ್ ಬಂದಿದ್ದೀನಿ. ಅಂದರೆ ನೀವು ಫೇಸ್ ವಾಶ್ ಎಲ್ಲ ಯೂಸ್ ಮಾಡೋ ನೆಸೆಸರಿ ಇಲ್ಲ, ಪ್ಲೇನ್ ವಾಟರಲ್ಲೇ ವಾಶ್ ಮಾಡ್ಕೊಳ್ಳಿ. ನೆಕ್ಕೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟಿ ಶರ್ಟ್ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಗ್ಲೋ ಬಂದಿದೆ ಅನ್ಕೋತೀನಿ.
ಸ್ಕಿನ್ ಕೂಡ ತುಂಬ ಸಾಫ್ಟಾಗಿದೆ. ಪ್ರಾಡಕ್ಟ್ ಚೆನ್ನಾಗಿದೆ. ಓಕೆ, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಸ್ಕಿನ್ ಕೂಡ ತುಂಬ ಸಾಫ್ಟಾಗಿದೆ ಮತ್ತು ಗ್ಲೋ ಸ್ವಲ್ಪ ಬಂದಿದೆ. ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಮೇ ಬಿ ಇನ್ನೂ ಜಾಸ್ತಿ ಗ್ಲೋ ಬರುತ್ತೆ ಅನಿಸುತ್ತೆ. ಇಷ್ಟ ಆಯಿತು ನನಗೆ ಪ್ರಾಡಕ್ಟು. ಸ್ವಲ್ಪ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋಣ. ಯಾರಾದರೂ ಪಾರ್ಟೀಸ್ಗೆ ಈವೆಂಟ್ ಏನಾದರೂ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಸೆಟಾಫಿಲ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಲೈಟಾಗಿ ಅಪ್ಲೈ ಮಾಡ್ತೀನಿ. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ಕೂಡ ಬೈ ಮಾಡಿ ಯೂಸ್ ಮಾಡ್ಬೋದು ನಾನು. ಫೇಸ್ ಪ್ಯಾಕ್ ಮುಗಿಸ್ಕೊಂಡು ಗುಡ್ಡಿ ಏನು ಮಾಡ್ತಿದ್ದಾಳೆ ಅಂತ ಬಂದು ನೋಡಿದ್ರೆ ಆರಾಮಾಗಿ ಅಮ್ಮ ಜೊತೆ ಆಟಾಡ್ತಿದ್ದಾಳೆ. ಗುಡ್ಡಿಗೆ ಬೇರೆ ಅಂದರೆ ನನ್ನ ಜಾಸ್ತಿ ಕೇಳೋದಿಲ್ಲ, ಅಂದರೆ ಬರೀ ಮಲಗಿಸೋದಕ್ಕೆ ಊಟ ಮಾಡಿಸೋದಕ್ಕೆ ನಾನು ಬೇಕು. ಅದು ಬಿಟ್ಟರೆ ಬೇರೆ ಅಮ್ಮ ಜೊತೆನೇ ಜಾಸ್ತಿ ಇರ್ತಾಳೆ. ಅಂದರೆ ಅಮ್ಮ ಜೊತೆ ಮಲಗೋದಿಲ್ಲ, ಮತ್ತು ಅವರು ಊಟ ಮಾಡಿಸಿದ್ರೆ ತಿನ್ನೋದಿಲ್ಲ. ಅದೆರಡಕ್ಕೆ ನಾನು ಬೇಕು. ನಾನಾದರೆ ಸ್ವಲ್ಪ ಫೋರ್ಸ್ ಮಾಡಿ, ತುಂಬ ಫೋರ್ಸ್ ಮಾಡೋದಿಲ್ಲ, ಸ್ವಲ್ಪ ಫೋರ್ಸ್ ಮಾಡಿ ಆಟ ಆಡಿಸ್ಕೊಂಡು ತಿನ್ನಿಸ್ತೀನಿ. ಅವರಾದರೆ ಸ್ವಲ್ಪ ಭಯ ಇಲ್ಲ ಅವಳಿಗೆ, ಅದಕ್ಕೆ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಬೇರೆ ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್.